ಫ್ರೆಂಡ್ಸ್ ನಮಸ್ಕಾರ. ತಿರುಗ್ತಾ ನಾವಿವತ್ತು ಒಂದು ತುಂಬ ಸ್ಪೆಷಲ್ ಜಾಗಕ್ಕೆ ಬಂದಿದ್ದೇವೆ. ಈ ಜಾಗಕ್ಕೆ 800 ವರ್ಷದಿಂದ 1000 ವರ್ಷ ಹಳೆಯ ಹಿಸ್ಟ್ರಿ ಉಂಟು. ಆಯಿತಾ, ದ್ವೈತ ಎಂಬ ಫಿಲಾಸಫಿ ಸ್ಟಾರ್ಟ್ ಆದ ಜಾಗ. ನಾವಿವತ್ತು ಬಂದಿದ್ದೇವೆ ಪಾಜಕ ಕ್ಷೇತ್ರ, ಮಧ್ವಾಚಾರ್ಯವರ ಹುಟ್ಟೂರು. ಆಯಿತಾ, ಇಲ್ಲಿ ಬಂದ ನಂತರ ಈಗ ನಾನು ನಿಂತಿರುವ ಜಾಗ ಅವರ ಹಳೆ ಮನೆ ಹಾಗೂ ಅವರದೇ ದೇವಸ್ಥಾನ ಹೇಳಿ ಕಟ್ಟಿಸಿದ ಜಾಗ ಇದು. ಈ ಜಾಗದ ಅಕ್ಕಪಕ್ಕದಲ್ಲಿ ಸುಮಾರು ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ ಉಂಟು. ಅದರ ಬಗ್ಗೆ ಸುಮಾರು ಕಥೆಗಳು ಸಹ ಉಂಟು. ಒಂದೊಂದೇ ನೋಡ್ತಾ ನಮಗೆಷ್ಟು ಅರ್ಥ ಆಗ್ತದೆ, ನಮ್ಮ ಅರ್ಥವನ್ನು ಮೀರಿಯಷ್ಟುಂಟು. ಜಾಗ ಹೇಗುಂಟು, ಜಾಗದ ಚಂದ ಹೇಗುಂಟು ಎಲ್ಲ ನೋಡ್ತಾ ಒಂದು ಸರ್ತಿ ಒಂದು ಟೂರ್ ಹೊಡೆಯುವ. ಬನ್ನಿ, ನೀವು ಸಹ ಬನ್ನಿ. ಸೊ ಈಗ ನಾವು ಹೋಗ್ತಾ ಇರುವ ಜಾಗ ಮಧ್ವಾಚಾರ್ಯ ಅವರ ಆ್ಯನ್ಸೆಸ್ಟ್ರಲ್ ಹೌಸ್, ಅವರು ಹುಟ್ಟಿ ಬೆಳೆದ ಮನೆ. ಇಲ್ಲಿ ಒಳಗೆ ವಿಡಿಯೋಸ್ ತೆಗೆಯೋದು ಅಲೌಡ್ ಇರಲಿಕ್ಕೆ ಇಲ್ಲ. ಆದ್ದರಿಂದ ಎಲ್ಲಿವರೆಗೆ ಅಲೌಡ್ ಉಂಟು ಅಲ್ಲಿವರೆಗೆ ಮಾತ್ರ ತಗೊಳ್ಳುವ, ಅದರ ಮೇಲಿದ್ದು ಬೇಡ. ಬಟ್ ಹೊರಗೆ ಸುಮಾರು ಜಾಗ ಉಂಟು, ಅದು ತೋರಿಸ್ತಾ ಹೋಗ್ತೇನೆ. ಒಳಗೋಗುವ. ಈಗ ನಾವು ಹೋಗ್ತಾ ಇರೋದು ಮಧ್ವಾಚಾರ್ಯರ ಹಿರಿಯರ ಮನೆಯ ಜಾಗ. ಫ್ರೆಂಡ್ಸ್, ನೀವು ಈಗ ಇಲ್ಲಿ ನೋಡ್ತಾ ಇರುವ ಜಾಗ, ಈ ಕಲ್ಲು ಮಧ್ವಾಚಾರ್ಯವರು ಅಕ್ಷರಾಭ್ಯಾಸ ಮಾಡಿದ ಕಲ್ಲು. ಇಲ್ಲಿ ನೋಡಿ, ಅದರ ಪ್ರತೀಕವಾಗಿ ಒಂದು ಇದನ್ನು ಎಂಥದ್ದು ಕೆತ್ತಿ ಇಟ್ಟಿದ್ದಾರೆ ಗೊತ್ತಾಗಲಿಕ್ಕೆ. ಸೊ ಇಲ್ಲೇ ಬರೆದಿದ್ದಾರೆ, ದ ಸ್ಟೂಲ್ ಯೂಸ್ಡ್ ಫಾರ್ ಲರ್ನಿಂಗ್ ಟು ರೀಡ್. ಆಯಿತಾ, ಇವತ್ತಿಗೂ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೆ ಮಕ್ಕಳಿಗೆ ಇಲ್ಲಿ ಕರ್ಕೊಂಡು ಬರುವ ಪದ್ಧತಿ ಸಹ ಉಂಟು. ಮುಂದೆ ಹೋಗುವ. ಫ್ರೆಂಡ್ಸ್, ನಾವೀಗ ಇದ್ದೇವೆ ಮಧ್ವಾಚಾರ್ಯವರ ಮನೆಯ ಗೋಶಾಲೆ ಪಕ್ಕದಲ್ಲಿ. ಕತೆ ಹೇಗುಂಟು ಹೇಳಿದರೆ, ಅವ್ರು ಚಿಕ್ಕವರಿರಬೇಕಾದ್ರೆ ಅವರ ತಾಯಿ ಇದನ್ನು ಹಾಲನ್ನು ಹೆಪ್ಪಿಗಿಟ್ಟು ಮೊಸರು ಮಾಡಲಿಕ್ಕೆ ಇಟ್ಟಿರಬೇಕಾದ್ರೆ ಮಧ್ವಾಚಾರ್ಯರವ್ರ ಹತ್ರ ಹೇಳಿದರು, ನೋಡ್ಕೋ ಅದನ್ನು ಮಜ್ಜಿಗೆ ಇದು ಪಾತ್ರೆಯಲ್ಲಿ ಅಂಥದ್ದು ಕಸ ಬೀಳಬಾರ್ದು ಹೇಳ್ಕೊಂಡು. ಸೊ ಅವರಿಗೆ ಆಡ್ಲಿಕ್ಕೆ ಹೋಗಬೇಕಿದ್ದ ಹೇಳಿದ್ರಿಂದ 2 ದೊಡ್ಡ ಚಪ್ಪಡಿ ಕಲ್ಲನ್ನು ಅದರ ಮೇಲೆ ಕವರ್ ಮಾಡಿಟ್ಟು ಹೋದರು ಹೇಳ್ಕೊಂಡು. ಆ ಚಪ್ಪಡಿ ಕಲ್ಲಿನ ಸೈಜ್ ನೋಡಿ, ಇಲ್ಲಿ ನೋಡಿ, ಇದೊಂದು ಕಲ್ಲು, ಹಾಗೆ ಇಲ್ಲಿ ಒಂದು ಕಲ್ಲು ಉಂಟು. ಆಯಿತಾ, ಆ ಸೈಜಿನ ಕಲ್ಲುಗಳನ್ನು ಅವರು ಎತ್ತಿ ಇಟ್ಟರು ಹೇಳ್ಕೊಂಡು. ಹಾಗಾದರೆ ಅವರ ಜೀವ ಎಷ್ಟು ಗಟ್ಟಿ ಇರಬೇಕು. ಆದ್ದರಿಂದ ಇಲ್ಲಿ ಹೇಳಬೇಕಾದ್ರೂ ನಂಬಿಕೆ ಅಂತ ಹೇಳಿದರೆ ಮಧ್ವಾಚಾರ್ಯರವರು ಮುಖ್ಯ ಪ್ರಾಣರ ಅವತಾರವಾಗಿ ಇಲ್ಲಿ ಬಂದಿದ್ದು ಅಂದ್ಕೊಂಡು ನಂಬಿಕೆ ಉಂಟು. ಇದಕ್ಕೆ ಇನ್ನೊಂದು 2 ಕಥೆಗಳು ಉಂಟು, ಅದನ್ನು ತೋರಿಸ್ತೇನೆ. ನಾವು ಮುಂದೆ ಹೋಗುವ. ಮಧ್ವಾಚಾರ್ಯರ ಬಾಲಲೀಲೆಗಳಲ್ಲಿ ಒಂದಾದದ್ದು ಒಂದು ಆಲದ ಮರವನ್ನು ಅವರು ಉಲ್ಟ ನೆಟ್ಟಿದ್ರಂತೆ. ಸೊ ಅಂಥ ಜಾಗಕ್ಕೆ ಒಂದು ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ನಿಮಗೆ ತೋರ್ತಾ ಇರೋದು ಅದೇ ಮರ. ಈ ಮರವನ್ನು ಅವರು ಚಿಕ್ಕದಿರಬೇಕಾದ್ರೆ ಇದನ್ನು ಉಲ್ಟ ನೆಟ್ಟಿದ್ರಂತೆ. ಇವತ್ತಿಗೂ ಆ ಮರ ಬೆಳೆದ ರೀತಿ ನೋಡಬೇಕಾದ್ರೆ ಸೀದಾ ಅಂತೂ ಬೆಳಿಲಿಲ್ಲ ಮರ. ಈ ಮರ ನೋಡಿ. ಮತ್ತು ಅವರು ನೆಟ್ಟ ಮರ ಹೇಳಿದ ನಂತರ ಈ ಮರಕ್ಕೆ 800 ವರ್ಷ ಮಿನಿಮಮ್ ಆಗಿರಲೇಬೇಕು. ಹೌದಾ? ಅದರ ಎಂಥ ಮಾನ್ಯತೆ ಹೇಳಿ ಇಲ್ಲಿ ಬರೆದಿದ್ದಾರೆ. ಸೊ ಇದರದ್ದು ನೀವು ಪಾಸ್ ಮಾಡಿಕೊಂಡು ಓದ್ಬೋದು.
ಇಲ್ಲೇ ಇದರ ಒಟ್ಟಿಗೆ ಒಂದು ನಾಗಬನ ಕೂಡ ಉಂಟು. ಸೊ ತುಂಬ ಬುಕ್ಸಲ್ಲಿ ಅಥವಾ ತುಂಬ ರೆಕಾರ್ಡ್ಸಲ್ಲಿ ಓದಬೇಕಾದ್ರೆ ಸ್ಟೋರಿ ಬೇರೆ ಬೇರೆ ಬರ್ತಾ ಇರ್ತದೆ. ಸೊ ಆ ವೇರಿಯೇಷನ್ಸಲ್ಲಿ ನಿಮಗೆ ಯಾವುದು ಎಕ್ಸೆಪ್ಟೇಬಲ್, ಯಾವುದು ಸ್ವಲ್ಪ ಎಂತ ಹೇಳ್ತಾರೆ ರಿಲೇಟೇಬಲ್ ಹೇಳಿ ಉಂಟು, ಅದನ್ನು ಎಕ್ಸೆಪ್ಟ್ ಮಾಡಿಕೊಳ್ಳಿ. ಬಟ್ ಜಾಗ ನೋಡಿ, ಪ್ರತಿಯೊಂದು ಜಾಗಕ್ಕೊಂದು ಕತೆ ಇರ್ತದೆ, ಅದರದ್ದೇ ಚೆಂದ ಇರ್ತದೆ. ಸೊ ಈಗ ನಾವು ನಿಂತಿರುವ ಜಾಗ ಉಂಟಲ್ಲ, ಇಲ್ಲಿದ್ದು ಹಿಸ್ಟ್ರಿ ಅಂತ ಹೇಳಿ ಇಲ್ಲಿ ಬರೆದುಂಟು ನೋಡಿ. ಮಧ್ವಾಚಾರ್ಯವರ ತಂದೆ ಬುಲ್ಲಕ್ ಪರ್ಚೇಸ್ ಮಾಡಿದರು ಯಾರೋ ಹಣವಂತರ ಹತ್ರ. ಆ ಟೈಮಲ್ಲಿ ಅವ್ರಿಗೆ ವಾಪಸ್ ಕೊಡಲಿಕ್ಕೆ ಹಣ ಇರಲಿಲ್ಲ. ಸೊ ಇವ್ರ ಮನೆಗೆ ಬರ್ತಿರ್ಬೇಕಾದ್ರೆ ಹಣ ಕೊಟ್ಟವರು ಅವರ ಬಾಗಿಲಲ್ಲಿ ನಿಂತು ನಿಮಗೆ ಒಳಗೆ ಬರಲಿಕ್ಕೆ ಬಿಡುವುದಿಲ್ಲ ಹೇಳಿ ಹೇಳಿದರು. ಮಧ್ವಾಚಾರ್ಯರವರು ಅವರ ಚಿಕ್ಕ ಬಾಲ್ಯದ ಹೆಸರು ವಾಸುದೇವ ಅಂತ. ಸೊ ಅವರ ಪೂಜೆ ಪುರಸ್ಕಾರ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಿರ್ಬೇಕಾದ್ರೆ ಅವರಿಗೆ ವಿಷಯ ಗೊತ್ತಾಗಿ ಅವರು ಯಾರ ಹತ್ರ ಹಣ ತಗೊಂಡಿದ್ರು ಅವರನ್ನು ಇಲ್ಲಿ ಕರೆದು ಅವರಿಗೆ ಹುಣಸೆ ಬೀಜಗಳನ್ನು, ಎಷ್ಟು ನಾಣ್ಯಗಳದ್ದು ಕಡ ಇತ್ತಲ್ಲ ಅಷ್ಟು ಹುಣಸೆ ಬೀಜಗಳನ್ನು ಕೊಟ್ಟರಂತೆ. ಸೊ ಇವರು ಮತ್ತೆ ಅವರ ತಂದೆ ಹೋಗಿ ಅವರ ಹಣವನ್ನು ತೀರಿಸಲಿಕ್ಕೆ ಹೋಗ್ತಿರ್ಬೇಕಾದ್ರೆ ಅವರು ಯಾರ ಹತ್ರ ಹಣ ತೊಗೊಂಡಿದ್ರು ಅವ್ರು ಹೇಳಿದ್ರಂತೆ, ನಿಮ್ಮ ಹಣ ತೀರಿಸಿ ಆಗಿದೆ, ಆ ಹುಣಸೆ ಬೀಜಗಳುಂಟಲ್ಲ ನಾಣ್ಯವಾಗಿ ಕನ್ವರ್ಟ್ ಆಗಿ ಅವರ ಋಣವನ್ನು ಅಲ್ಲೇ ತೀರಿಸಿದ್ರು ಹೇಳ್ಕೊಂಡು. ಆ ಹುಣಸೆ ಮರಸ ಇಲ್ಲೇ ಉಂಟು ನೋಡಿ. ಚಂದ ಕಥೆಗಳು. ಈಗ ನಿಮಗೆ 100% ಅದನ್ನು ನಂಬೇಕಾ ಬೇಡವಾ ಅದು ನಿಮಗೆ ಬಿಟ್ಟದ್ದು, ಯಾರು ನಿಮಗೆ ಎಂತ ಫೋರ್ಸ್ ಮಾಡ್ತಾ ಇಲ್ಲ. ಬಟ್ ಆ ಮನೆ ಉಂಟು, ಅಕ್ಕಪಕ್ಕದ್ದು ಜಾಗಗಳುಂಟು, ಅಲ್ಲಿ ಎಂತೆಲ್ಲ ತೋರ್ತಾ ಉಂಟು ಅದರಲ್ಲಿ ಹೇಳಿದರೆ ಈಗ ಸಹ ನಿಮಗೆ ತೋರುವಂಥ ವಸ್ತುಗಳಲ್ಲೇ ಆ ಕಥೆಗಳುಂಟು. ಆದ್ದರಿಂದ ನಂಬೋದು ಶ್ರದ್ಧೆ ವಿಷಯ. ಇಲ್ಲಾದರೆ ಒಂದು ಭಾರಿ ಚಂದ ಕಥೆ ಹೇಳಿ ಹೇಳ್ಕೊಂಡಾದರೂ ಅದನ್ನು ಸವಿರಿ. ಇಲ್ಲಿ ತೋರ್ತಾ ಬರುವ ಕುಂಡ ಉಂಟಲ್ಲ, ಇದನ್ನು ವಸುದೇವ ತೀರ್ಥ ಅಂತ ಕರೀತಾರೆ. ಹೇಳಿದರೆ ಮಧ್ವಾಚಾರ್ಯರು ಅವರೇ ಮಾಡಿರುವ ಕುಂಡ ಇದು. ಯಾಕಂದರೆ ಅವರ ಉಪನಯನ ಆದ ನಂತರ ಪೂಜೆ ಮಾಡೋ ಮುಂಚೆ ಇಲ್ಲಿ ಅಕ್ಕಪಕ್ಕದಲ್ಲಿ 4 ತೀರ್ಥಗಳುಂಟು. ಪರಶುರಾಮ ಸೃಷ್ಟಿ ಅಲ್ಲ ಇದು ಇಡೀ ಊರು. ಸೊ ಪರಶುರಾಮರು ಇಲ್ಲಿ 4 ತೀರ್ಥಗಳ ಸ್ಥಾಪನೆ ಮಾಡಿದ್ರು ಹೇಳ್ಕೊಂಡಿತ್ತು. ಪರಶು ತೀರ್ಥ, ಗದಾತೀರ್ಥ, ಬಾಣತೀರ್ಥ ಮತ್ತು ಧನುಷ್ಯ ತೀರ್ಥ ಹೇಳ್ಕೊಂಡು ಹೇಳಿದರೆ ಅವರ 4 ಅಸ್ತ್ರಗಳದ್ದು ಒಂದೊಂದೊಂದು ತೀರ್ಥ. ಸೊ ಮಧ್ವಾಚಾರ್ಯರು ಉಪನಯನ ಆದ ನಂತರ ಪೂಜೆ ಮಾಡುವ ಮುಂಚೆ ಈ 4 ತೀರ್ಥ ಸ್ಥಾನಗಳಲ್ಲಿ ಹೋಗ್ಕೊಂಡು ಸ್ನಾನ ಮಾಡಿಕೊಂಡು ಬರ್ತಿದ್ರು. ಅವರ ತಾಯಿಗೆ ಒಂದು ಸ್ವಲ್ಪ ಭಯ ಆಗ್ತಿತ್ತು, ಯಾಕೆಂದರೆ ಒಂದೊಂದರದ್ದು ಡಿಸ್ಟೆನ್ಸ್ ನೋಡ್ಲಿಕ್ಕೆ ಹೋದರೆ ಕಾಪು ಹತ್ರವರೆಗೆ ಉಂಟು. ಸೊ ಅಷ್ಟು ಕಡೆಗೆ ಹೋಗ್ಕೊಂಡು ಸ್ನಾನ ಮಾಡ್ಕೊಂಡು ಬರುವಾಗ ಸೇಫ್ ಇಲ್ಲ, ಕಾಡು ಅಲ್ಲ ಆ ಟೈಮಲ್ಲಿ, ಹೆದರಿಕೆ ಆಗ್ತದೆ ಹೇಳ್ಕೊಂಡು. ಅವರ ಭಯಕ್ಕೆ ಸೊಲ್ಯೂಷನ್ ತೆಗಿಲಿಕ್ಕೋಸ್ಕರ ಅವರು ಈ ತೀರ್ಥವನ್ನು ಮಾಡಿಕೊಂಡು ಹೇಳಿದರು, ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಆ 4 ತೀರ್ಥಗಳಲ್ಲಿ ಸ್ನಾನ ಮಾಡಿದ ಒಟ್ಟು ಪುಣ್ಯ ಇಲ್ಲಿ ಸಿಗ್ತದೆ ಹೇಳ್ಕೊಂಡು. ಸೊ ಹಾಗೆ ಇಲ್ಲಿ ವಸುದೇವ ತೀರ್ಥ ಹೇಳ್ಕೊಂಡು ಸ್ಥಾಪಿಸಿದರು. ಈಗ ನಾವು ನೋಡ್ತಿರುವ ಜಾಗ ಮಧ್ವಾಚಾರ್ಯರ ಅನುಯಾಯಿಗಳು ಅವರ ನಂತರ ಅವರಿಗೋಸ್ಕರ ಕಟ್ಟಿಸಿದ ದೇವಸ್ಥಾನ. ಇದರ ಮುಖ್ಯ ವಿಗ್ರಹ ಮಧ್ವಾಚಾರ್ಯರದೇ. ಸೊ ಇಲ್ಲಿ ಸಹ ಒಂದು ಸರ್ತಿ ಒಳಗೆ ಹೋಗುವ. ಒಳಗೆ ವಿಡಿಯೋ ಗೊತ್ತಿಲ್ಲ ನನಗೆ, ಎಲ್ಲಿವರೆಗೆ ಅಲೌಡ್ ಉಂಟು ಅಲ್ಲಿವರೆಗೆ ತೆಗಿತೇನೆ, ನೋಡುವ ಹೋಗುವ. ಫ್ರೆಂಡ್ಸ್, ಆ ಪಾಜಕ ಕ್ಷೇತ್ರ ದೇವಸ್ಥಾನದ ಪ್ರಾಂಗಣದ ಸ್ವಲ್ಪ ಮುಂದೆ ಇಲ್ಲಿ ನೋಡಿ, ಇದು ನಿಮಗೆ ಗುಡ್ಡೆ ತೋರ್ತಾ ಉಂಟಲ್ಲ, ಅದು ಕುಂಜಾರುಗಿರಿ ಆಯಿತಾ. ಕುಂಜಾರುಗಿರಿ ಬೆಟ್ಟದ ಪಕ್ಕದಲ್ಲೇ ಈ ಒಂದು ಜಾಗ ತುಂಬ ವಿಶೇಷ. ಇಲ್ಲಿ
ಮಣಿಮಂತ ಗೋಪುರ ಹೇಳಿ ಒಂದು ಜಾಗ ಉಂಟು. ಇಲ್ಲಿ ಬರೆದಿದ್ದಾರೆ ನೋಡಿ, ಮಣಿಮಂತ ಗೋಪುರ ಎ ಸ್ಟೋನ್ ಸ್ಟ್ರಕ್ಚರ್ ಬಿಲ್ಟ್ ಟು ಕಮೆಮೊರೇಟ್ ದ ಚೈಲ್ಡ್ಹುಡ್ ಡೀಡ್ಸ್ ಆಫ್ ಶ್ರೀ ಮಧ್ವಾಚಾರ್ಯ. ಇದರ ನಂತರದ ಅಂತ ಹೇಳಿ ಅಲ್ಲಿ ಹೇಳ್ತೇನೆ ನಾನು, ನನಗೆ ಸಾಧಾರಣ ಜಿಸ್ಟ್ ಅಂದಾಜುಂಟು. ಸೊ ಇಲ್ಲಿ ಹೇಗಾಯ್ತು ಹೇಳಿದರೆ, ಅವರು ಆಟ ಆಡಿಕೊಂಡೆಲ್ಲ ಮನೆಗೆ ವಾಪಸ್ ಹೋಗ್ತಾ ಇರಬೇಕಾದ್ರೆ ಮಣಿಮಂತ ಹೇಳಿದ ಒಂದು ರಾಕ್ಷಸ ಸರ್ಪದ ರೂಪದಲ್ಲಿ ಬಂದಿದ್ದ. ಅವರ ಹೆಬ್ಬೆರಳಲ್ಲಿ ಅವನನ್ನು ಒತ್ತಿ ಅವನನ್ನು ಅಲ್ಲಿಗೆ ಸಮ ಮಾಡಿದರು ಹೇಳ್ಕೊಂಡು ಇದರ ಕತೆ. ಅವ್ರ ಹೆಬ್ಬೆರಳಲ್ಲಿ ಒತ್ತಿದ ಆ ಹೆಬ್ಬೆರಳಿನ ಅಚ್ಚು ಇಲ್ಲಿ ಉಂಟು. ಇದು ನೋಡಿ, ಇದಕ್ಕೆ ಒಂದು ಚಿಕ್ಕದಾದ ಒಂದು ದೇವಸ್ಥಾನದ ಅಥವಾ ಹಾಗೆ ಒಂದು ಮಾಡಿದ್ದಾರೆ. ಸೊ ಅಲ್ಲಿ ಒಳಗೆ ಹೋದ ನಂತರ ಇದು ನೋಡಿ, ಇದು ಅದರ ಎಂತ ಹೇಳ್ತಾರೆ ಡಿಪಿಕ್ಷನ್ ಆಯಿತಾ. ಅಲ್ಲಿ ಹಾವು ತೋರ್ತಾ ಉಂಟಲ್ಲ, ಅದು ಮಣಿವಂತ. ಮಧ್ವಾಚಾರ್ಯರು ನೋಡಿ ಹಾವನ್ನು ಅವರ ಹೆಬ್ಬೆರಳಿಂದ ಒತ್ತುತ್ತಿರುವುದು. ಆ್ಯಕ್ಚುಲಿ ಅದು ಹಿಂದಿಂದ ಹೇಗೆ ತೋರ್ತಾ ಉಂಟು ನೋಡಿ, ಮುಖ್ಯ ಪ್ರಾಣರ ಸ್ವರೂಪ ಆದ ಮಧ್ವಾಚಾರ್ಯರು ಮಣಿವಂತನನ್ನು ತನ್ನ ಕಾಲಿಂದ ಎಂಥ ಮೋಕ್ಷ ಕೊಡ್ತಿದ್ದಾರೆ ಹೇಳೋದ ಎಂತ ಹೇಳೋದು ನನಗೆ ಗೊತ್ತಿಲ್ಲ. ನೋಡಿ ಇಲ್ಲಿ ಹೀಗೆ ಇದರ ಡಿಪಿಕ್ಷನ್ ಉಂಟು. ಹಾಗೆ ಅವರು ಹೆಬ್ಬೆರಳಲ್ಲಿ ಒತ್ತಿದ ಜಾಗದಲ್ಲಿ ಉಂಟಲ್ಲ ಅಚ್ಚು ಆಗಿದೆ ಹೇಳ್ಕೊಂಡು ನೋಡಿ, ಇದು ಪಾರ್ಟ್ ಎಂತ ತೋರ್ತಾ ಉಂಟಲ್ಲ, ಇದು ಅವರು ಹೆಬ್ಬೆರಳಿಂದ ಒತ್ತಿದಾಗ ಆದ ಅಚ್ಚು ಹೇಳ್ಕೊಂಡು ಆಯಿತಾ. ಸೊ ಈ ಕಲ್ಲು ಸುಮಾರು ಆಗದಿಂದ ಇತ್ತು. ಅದರ ಪಕ್ಕದಲ್ಲಿ ಮಾಡಿದ್ದೆಲ್ಲ ಅದರ ನಂತರ ಕ್ರಿಯೇಟ್ ಮಾಡಿದ ಜಾಗ ಆಯಿತಾ. ಚಂದ ಚಂದ ಸ್ಟೋರೀಸ್ ಅಲ್ಲ, ಖುಷಿ ಆಗ್ತದೆ ಕೇಳಲಿಕ್ಕೆ. ಅಜ್ಜಿ ಎಲ್ಲ ಹೇಳ್ತಿದ್ರಲ್ಲ ಕತೆ, ಆ ಟೈಪಲ್ಲಿ ಕೇಳಬೇಕಾದ್ರೆ ಉಂಟಲ್ಲ, ನಾವು ಸಹ ಅಲ್ಲೇ ಇದ್ದೇವೆ, ನಾವು ಸಹ ಅದನ್ನು ನೋಡ್ತಾ ನೋಡ್ತಾ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೇವೆ ಹೇಳಿದೊಂದು ಫೀಲಿಂಗ್ ಬರ್ತದೆ. ಹಾಂ, ನನ್ನ ಅಜ್ಜಿ ಹೇಳುವಾಗ ಕತೆಗಳು ನಾನು ಸಹ ಹಾಗೆ ಫುಲ್ ಮೂಡಲ್ಲಿ ಬರ್ತಿದ್ದೆ. ಐ ವಿಶ್ ಅಟ್ಲೀಸ್ಟ್ 10% ಆಫ್ ದೋಸ್ ಕ್ವಾಲಿಟೀಸ್ ಹ್ಯಾಡ್ ಕಮ್ ಟು ಮೀ. ನಿಮಗೆ ಇಲ್ಲಿ ಹೇಳಬೇಕಾದ್ರೆ ಉಂಟಲ್ಲ ನಾನು ಕತೆ, ನಾನು ಸಹ ಖಂಡಪಟ್ಟೆ ಹಿಟ್ ಆಗ್ತಿದ್ದೆ ಹೇಳ್ಕೊಂಡು. ಬಟ್ ಈಗ ನನ್ನಿಂದ ಆಗೋಷ್ಟು ಮಾಡ್ತಾ ಇದ್ದೇನೆ. ಸೊ ಹಿಯರ್ಸ್ ದಟ್ ಪ್ಲೇಸ್. ಫ್ರೆಂಡ್ಸ್, ನಾವೀಗ ಬಂದಿದ್ದೇವೆ. ಆ ಡಮ್ 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 ಡೋಲ್ ಕೇಳ್ತಾ ಉಂಟು ಹೇಳಿ, ಅದು ಕುಂಜಾರಗಿರಿ. ಅಲ್ಲಿಂದ ಈಗ ಕೆಳಗೆ ಬಂದರೆ ಇಲ್ಲಿ ಒಂದು ಈಶ್ವರನ ದೇವಸ್ಥಾನ ಉಂಟು. ಇದು ಬಂದುಂಟು, ಆದ್ದರಿಂದ ಉಪದ್ರ ಕೊಡೋದು ಬೇಡ. ಇಲ್ಲಿ ನಿಮಗೆ ಕುಂಡ ತೋರ್ತಾ ಉಂಟಲ್ಲ, ಇದು ಆ 4 ಪವಿತ್ರ ತೀರ್ಥಗಳಲ್ಲಿ ಒಂದು. ಇದು ಬಾಣತೀರ್ಥ ಆಯಿತಾ. ಸೊ ಆ 4 ತೀರ್ಥಗಳು ತುಂಬ ಬೇರೆ ಬೇರೆ ಡಿಸ್ಟೆನ್ಸಲ್ಲುಂಟು. ಇಲ್ಲಿ ಪಕ್ಕದಲ್ಲಿ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು ಒಂದು ಬಾಣತೀರ್ಥ. ಇದರ ನಂತರ ಸ್ವಲ್ಪ ಮುಂದೆ ಒಂದು ಪರಶುರಾಮ ದೇವಸ್ಥಾನ ಉಂಟು. ಅಲ್ಲಿ ಕೆಳಗೆ ಪರಶುತೀರ್ಥ ಉಂಟು. ಪರಶುತೀರ್ಥವನ್ನು ತೋರಿಸಿ ಅದರ ನಂತರ ಈ ಒಂದು ವ್ಲಾಗನ್ನು ಕ್ಲೋಸ್ ಮಾಡುವ. ಯಾಕೆ ಹೇಳಿದರೆ ಉಳಿದದ್ದು ತುಂಬ ದೂರ ಉಂಟು, ಕತ್ತಲೆ ಸಹ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನೂ ತೋರೋದು ಇಲ್ಲ, ಎಂಥದ್ದು ಇಲ್ಲ. ಬಟ್ ಆದಷ್ಟು ಇನ್ಫಾರ್ಮೇಷನ್ ತೋರಿಸು ನಿಮಗೆ. ಫ್ರೆಂಡ್ಸ್, ಕತ್ತಲಾಗ್ತಾ ಬಂತು. ನಾವೊಂದು ಕೊನೆಯ ಜಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಇಲ್ಲಿ ಹೋಗ್ತಿದ್ದೇವಲ್ಲ, ಇದು ಪರಶುತೀರ್ಥ. ಇಲ್ಲಿ ಮೇಲೆ ಪರಶುರಾಮ ದೇವಸ್ಥಾನ ಉಂಟು. ಹಾಗೆ ಇಲ್ಲಿ ಆ 4 ಪವಿತ್ರ ತೀರ್ಥಗಳಲ್ಲಿ ಒಂದು ಪರಶುತೀರ್ಥ ಇಲ್ಲುಂಟು. ಸೊ ಫ್ರೆಂಡ್ಸ್, ಲಾಸ್ಟ್ ಡೆಸ್ಟಿನೇಷನ್ ಕತ್ತಲೆ ಆಗಿದೆ. ನಾವೀಗ ಇದ್ದೇವೆ ಪರಶುರಾಮ ದೇವಸ್ಥಾನದ ಹೊರಗೆ ಆಯಿತಾ. ಸೊ ಇಲ್ಲಿ ನಾವು ಕನ್ಕ್ಲೂಡ್ ಮಾಡ್ತಾ ಇದ್ದೇವೆ. ಇಲ್ಲಿಂದ ಇದು ನೋಡಿ, ಇದು ತೋರ್ತದ ಇಲ್ಲ ನನಗೆ ಗೊತ್ತಿಲ್ಲ, ಮಧ್ವಾಚಾರ್ಯರ ಮೂರ್ತಿಯಲ್ಲಿ ಆಗ್ತಾ ಉಂಟು. ಅಲ್ಲಿ ಮೇಲೆ ತೋರ್ತಿರೋದು ದೇವಸ್ಥಾನ ಕುಂಜಾಲುಗಿರಿ ದೇವಸ್ಥಾನ. ಸೊ ಈಗ ನಾನು ತೋರ್ತಾನೆ ಎಲ್ಲ ಗೊತ್ತಿಲ್ಲ. ಸೊ ಇನ್ನು ನಾನು ತೋರೋದು ಭಾರಿ ಕಷ್ಟ ಆಗ್ತದೆ ನೋಡಿ. ಇಲ್ಲಿ 2 ಲೈಟ್ಸ್ ಎಲ್ಲ ಹಿಡ್ಕೊಂಡೆಲ್ಲ ಮುಖ ತೋರಿಸ್ತಾ ಇದ್ದೇನೆ. ಸೊ ಎನಿವೇಸ್, ಐ ಹೋಪ್ ಯು ಲೈಕ್ ದ ವ್ಲಾಗ್. ನಾಳೆ ಪುನಃ ಸಿಗುವ. ಟಾಟಾ.